ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಲೊಕೇಶನ್ ಬ್ಯಾರೆ ಅನಿಸ್ಬೋದು ನಿಮ್ಗೆ. ಯಾಕಂತಂದ್ರೆ ಇದು ನಮ್ಮ ಅಜ್ಜಿ ಮನೆ ಐತಿ. ಈ ವಿಡಿಯೋ ಇದಕ್ಕೆ ಮಾಡೋದೇನಂತಂದ್ರೆ ನಂದು ಟ್ರಿಪ್ ಏನಿತ್ತಲ್ಲ ಡಿಸೆಂಬರಿಗೆ ಹೋಗಿದ್ದು ಅದು ಭಾಳ ಡಿಲೇ ಆಗೈತೆ ಎಡಿಟ್ ಮಾಡ್ಬೇಕಂತಂದ್ರೆ. ಸೊ ಇವತ್ತು ಅಪ್ಲೋಡ್ ಮಾಡತ್ತೀನಿ. ಇದು ಭಾಳಷ್ಟು ತಗೊಂಡು ಪಾರ್ಟ್ಸ್ನಾಗ ಐತಿ. 7 days ಟ್ರಿಪ್ ಐತಿ, ಬಟ್ ಪಾರ್ಟ್ಸ್ನಾಗ ಐತಿ. ನಾನು ಹೋಗಿದ್ದು ಆ್ಯಕ್ಚುಲ್ ರೀಸನ್ ನಂದು ವರ್ಕ್ ಇತ್ತು ಅಂತಂದು ವರ್ಕ್ ಮುಗಿಸ್ಕೊಂಡು ಸ್ವಲ್ಪ ಟ್ರಿಪ್ ಆಗಲಿ ಅಂತಂದು ಹೋಗಿದ್ದೆ. ಫಸ್ಟ್ ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ, ಆಮೇಲೆ ಇಲ್ಲಿಂದ ಹೋಗೋ ಫ್ಲೈಟ್ ಬುಕ್ ಮಾಡಿದ್ವಿ. ಇಲ್ಲೇ ನಮ್ಮ ಜೊತೆ ಪ್ರಾಬ್ಲಮ್ಸ್ ಭಾಳ ಆದವು. ಯಾಕಂತಂದ್ರೆ ಪುಟಿನ್ ಇಂಡಿಯಾಗೆ ಬಂದ, ಆಮೇಲೆ ಎಷ್ಟೊಂದು ಫ್ಲೈಟ್ಸ್ ಡಿಲೇ ಆದವು. ಆಮೇಲೆ ದಿಲ್ಲಿಯೊಳಗೆ ನಮ್ಮ ಜೊತೆ ಸ್ಕ್ಯಾಮ್ ಆಯ್ತು ಬೈಕ್ ಜೊತೆ. ಸೊ ಹೀಗೆಲ್ಲ ಭಾಳ ಟ್ವಿಸ್ಟ್ ಮಸಾಲ ಭಾಳ ಅದ ಈ ವಿಡಿಯೋಸ್ ಒಳಗೆ. ಆಮೇಲೆ ವೀಡಿಯೋಸ್ ಒಳಗೆ ಡೆಪ್ತ್ ಭಾಳ ಐತಿ, ಸೊ ಲೆಂದಿ ಆಗ್ಬೋದು ವೀಡಿಯೋ. ಅದಕ್ಕೆ ಭಾಳಷ್ಟು ತಗೊಂಡು ಪಾರ್ಟ್ಸ್ನಾಗ ಅದಾವೆ. ಎಲ್ಲ ಪಾರ್ಟ್ ಬೈ ಪಾರ್ಟ್ ನೀವು ನೋಡ್ಕೊಂಡು ಹೋಗ್ತೀವಿ. ಸೊ ವೀಡಿಯೋ ಬರೋದು ಲೇಟ್ ಆಗೋದೈತಿ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ಸ್ಟಾರ್ಟ್ ಆಗೋದು ವೀಡಿಯೋ 28th ಡೇಯಿಂದ, ಐ ಮೀನ್ 28 ನವಂಬರಿಂದ. 28 ನವಂಬರಿಗೆ ಟ್ರೈನ್ ಒಳಗೆ ನಾನು ಬೈಕ್ ಹಾಕ್ಸಿದೆ. ಆಮೇಲೆ ನಾ ಹೋಗಿದ್ದು 1st ಡಿಸೆಂಬರಿಗೆ. ಸೊ ಎಲ್ಲ ನೀವು ಡೇಟ್ ವೈಸ್ ನೋಡ್ತೀರಂತ ವೀಡಿಯೋಸ್ ಹೋಗೋ, ಸೊ ಕನ್ಫ್ಯೂಷನ್ ಇರೋಂಗಿಲ್ಲ. ವೀಡಿಯೋ ನೋಡಿರಿ, ಟ್ರೇಲರ್ ಲಾಸ್ಟಿಗೆ ಇರ್ತೈತಿ. ಲೈಕ್ ಆತಂತಂದ್ರೆ ಕಮೆಂಟ್ ಮಾಡಿರಿ. ಸಿಗ್ತೇನಂತ ವೀಡಿಯೋ ಒಳಗೆ. ಇಲ್ಲಿ ಹುಬ್ಳಿ ರೈಲ್ವೆ ಸ್ಟೇಷನ್ನಾಗ ಅದೇನಿ. ಬೈಕ್ಸ್ ಪಾರ್ಕ್ ಅದಾವ. ಇವೆಲ್ಲ ಎಲ್ಲಿಗೆ ಹೊಂಟಾವ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲೇ ವೈಟ್ ಕಲರ್ ಪ್ಯಾಕಿಂಗ್ ಮಾಡ್ತಾರೆ. ಆಮೇಲೆ ಸ್ಟೇಷನ್ ಬರೀತಾರೆ, ಎಲ್ಲಿ ಹೊಂಟಾವದು ಬರೀತಾರೆ, ಟ್ರೈನ್ ನಂಬರ್ ಬರೀತಾರೆ. ಆಮೇಲೆ ಇಲ್ಲೇ ನಮ್ಮ ಬೈಕ್ಸ್ ಪ್ಯಾಕ್ ಆಗ್ತಾವೆ. ಸೊ ಈಗ ನನ್ನ ಬೈಕ್ ಪ್ರೆಸೆಂಟ್ಲಿ ದಿಲ್ಲಿಗೆ ಹೊಂಟೈತಿ, ಸ್ವಲ್ಪ ಪ್ಯಾಕ್ ಆಗೋದೈತಿ. ಪ್ಯಾಕ್ ಆಗೋಕ್ಕಿಂತ ಮುಂಚೆ ಪೆಟ್ರೋಲ್ ಖಾಲಿ ಮಾಡ್ತಾರೆ. ಖಾಲಿ ಬಾಟಲ್ ಇಲ್ಲೇ ಪೆಟ್ರೋಲ್ ಖಾಲಿ ಮಾಡ್ತಾರೆ. ಇವೆಲ್ಲ ಪ್ಯಾಕ್ ಆಗಿದ್ದು ಬೈಕ್ಸ್ ಇವು. ಇವತ್ತು 11 ಗಂಟೆಗೆ ಟ್ರೈನ್ ಐತಿ. ಸೊ ನನ್ನ ಗಾಡೀಲಿ ಐತಿ. ಪೆಟ್ರೋಲ್ ಖಾಲಿ ಮಾಡಬೇಕು. ಪೆಟ್ರೋಲ್ ಖಾಲಿ ಮಾಡಿ ಇದ್ರಾಗ ಪೆಟ್ರೋಲ್ ಹಾಕಿ ಆಮೇಲೆ ಏನೈತಲ್ಲ ಪ್ಯಾಕಿಂಗ್ ಆಗಿ ಅಲ್ಲಿ ಒಳಗೆ ಆಫೀಸ್ದಾಗ ಹೋಗ್ಬೇಕು. ಇದ್ರಾಗ ಆಧಾರ್ ಕಾರ್ಡ್, RC ಕಾರ್ಡ್ ಎಲ್ಲ ಜೆರಾಕ್ಸ್ ಹಚ್ಚಿಸ್ಕೊಡ್ಬೇಕು ಇವ್ರಿಗೆ. ಇಡೇ ಪೆಟ್ರೋಲ್ ಫುಲ್ ಖಾಲಿ ಮಾಡಿ ಅಂದ್ರೆ ಸೊ ದ್ಯಾಟ್ ಒಳಗೆ ಯಾವುದು ಆಕ್ಸಿಡೆಂಟ್ ಆಗಬಾರ್ದು ಪೆಟ್ರೋಲ್ ಖಾಲಿ ಮಾಡ್ತಾರೆ. ಪೆಟ್ರೋಲ್ ಖಾಲಿ ಮಾಡತ್ತಾರೆ ಇಲ್ಲೇ. ಎಜುಕೇಷನ್ ಪರ್ಪಸ್ಸಾಗಿ ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಜಗ್ ಐತಲ್ಲ ಪೆಟ್ರೋಲ್. ಲಪ್ಪಡ ಹಾಕ್ಸೇ ಇಲ್ಲ ನಾ ಮಣ್ಣಿಂದ. 2 ದಿನಕ್ಕೆ ಹೊಂಟೈತೆ ಗಾಡಿ. ಇವತ್ತು 28th 30th ಅಲ್ಲಿ ಇರ್ತೈತಿ, ರೀಚ್ ಆಗಿರ್ತೈತಿ. ಆದರೂ ಈಗ ಕಳ್ಸಾತಾರಲ್ಲ ಫುಲ್ ಬೇಜಾರಾಗತ್ತೆ ನನಗೆ. ಪೆಟ್ರೋಲ್ ಬಾಟಲ್ ನನ್ನ ಕಡೆ ಐತಿ. ನಮ್ಮ ದೋಸ್ತ್ ಗಾಡಿ ತೊಗೊಂಬರತ್ತಾನ. ಸೊ ಇಲ್ಲೇ ಪಾರ್ಸಲ್ ಆಫೀಸ್ನಾಗ ಹೊಂಟ ನಾವು ಗಾಡಿ ತೊಗೊಂಡು. ಈಗ ಎಲ್ಲ ಡಾಕ್ಯುಮೆಂಟೇಷನ್ ಕ್ಲಿಯರ್ ಮಾಡಿಸ್ಕೊಂಡು ಗಾಡಿ ಕಳಿಸ್ಬೇಕು ಇವತ್ತು. ಈಗ ಅವ್ರು ಮತ್ತೆ ರೀಚೆಕಿಂಗ್ ಮಾಡ್ತಾರೆ. ರೀಚೆಕಿಂಗ್ ಆದಮೇಲೆ ಕಳಿಸ್ತಾರೆ ಅವರು. ಸೊ ಇಲ್ಲೇ ಪೇಮೆಂಟ್ ಆಕೈತಿ. ಇಲ್ಲೇ ಪೇಮೆಂಟ್ ಆದಮೇಲೆ ಹಿಂಗೊಂದು ಪೇಪರ್ ಕೊಡ್ತಾರೆ ಪೇಮೆಂಟಿಂದ. ನನ್ನ ಗಾಡಿ 3000 ರೂಪೀಸ್ ಆಲ್ಮೋಸ್ಟ್. ಪೆಟ್ರೋಲ್ ಹಾಂ. ಸೊ ಹಿಂಗೆ ಆಮೇಲೆ ನಂಬರ್ ಬರೀತಾರೆ, ಈ ಟೈಪ್ ನಂಬರ್ ಬರೀತಾರೆ. ಸೊ P1 ಅಂದ್ರೆ ಮೋಸ್ಟ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 NZM ನಿಜಾಮುದ್ದೀನ್. ಓಕೆ, ಸೊ ಇಷ್ಟಂಕೂ ಆಯ್ತು ನಮ್ಮ ಕೆಲಸ. ಸಿಗ್ತೇನಂತ. ಸೊ ಈಗ ಏನು ಹೇಳ್ಬೇಕಂತಂದ್ರೆ ಸಿದ್ಧಾರ್ಥ ನೋಡ್ಕೊಂಡು ಬಂದಿಲ್ಲ. ಹೆಚ್ಚು ಕಮ್ಮಿ ಎವ್ರಿ ಸಂಡೇ ಬರ್ತೇನೆ ನಾನು, ಯಾಕಂದ್ರೆ ಪತ್ರಿ ತೊಗೊಳೋದಿರ್ತೈತಿ. ಸೋಮವಾರ ಶಿವಂದ ಅಭಿಷೇಕ ಇರ್ತೈತಿ. ಸೊ ಪತ್ರಿ ತರಕ್ಕೆ ಎವ್ರಿ ಸಂಡೇ, ಆಲ್ಮೋಸ್ಟ್ ಎವ್ರಿ ಸಂಡೇ ಬರ್ತೀನಿ. ಒಮ್ಮೊಮ್ಮೆ ನಮ್ಮ ಫಾದರ್ ನಮ್ಮ ತಮ್ಮ ಯಾರು ಬಂದಿರ್ತಾರೆ, ಲಭಿಸ್ ಆಗಿರ್ತೈತಿ. ಸೊ ಇವತ್ತು ಯಾಕೆ ವ್ಲಾಗ್ ಮಾಡತ್ತೀನಿ ಅಂತಂದರೆ, ಇವತ್ತು ನೈಟ್ ದಿಲ್ಲಿಗೆ ಬಿಡತ್ತೀನಿ ನಾನು. ಮೋಸ್ಟ್ ಪ್ರಾಬಬ್ಲಿ ನನ್ನ ಬೈಕಲ್ಲಿ ರೀಚ್ ಆಗಿರ್ಬೇಕು.